ಸಾವಿತ್ರಿಬಾ ಫುಲೆ ಅವರಿಗೆ, ಯೋಗಿ ನಾರಾಯಣ್ ಗುರು ಅವರಿಗೆ. ಬಂಧುಗಳೇ, ಇವತ್ತೇನು ಹೊಸಕೋಟೆ ಪ್ರವಾಸಿ ಮಂದಿರದಲ್ಲಿ ನಮ್ಮ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆ ವತಿಯಿಂದ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ದೇವರಾಜ್ ಪ್ರಬುದ್ಧರವರ ನೇತೃತ್ವದಲ್ಲಿ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯ ಉದ್ದೇಶ ಏನಂದರೆ, ಇವತ್ತು ಹೊಸಕೋಟೆ ತಾಲೂಕು, ಪೂರ್ವ ತಾಲೂಕು ಮತ್ತು ಹೊಸಕೋಟೆ ಟೌನ್, ಸಿಡ್ಲಘಟ್ಟ ಮತ್ತು ಉತ್ತರ ತಾಲೂಕು ಹಾಗೂ ದಕ್ಷಿಣ ತಾಲೂಕಿನ ಕೆಲವು ಪದಾಧಿಕಾರಿಗಳನ್ನು ಆಯ್ಕೆ ಮಾಡೋ ಸಲುವಾಗಿ ಇವತ್ತು ಸಭೆಯನ್ನು ಕರೆದಿರೋದು. ಅದರಲ್ಲಿ ಕೆಲವು ಪ್ರಮುಖ ನಾಯಕರಿಗೆ ಪದಾಧಿಕಾರತ್ವವನ್ನು ಕೊಟ್ಟಿದ್ದೇವೆ. ಜೊತೆಗೆ ನಮ್ಮ ಚಳುವಳಿ ಈ ದೇಶದ ಮಹಾನ್ ಮಾನವತಾವಾದಿಯಾದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಅಡಿಯಲ್ಲಿ ಸಾಗ್ತಾ ಇದೆ. ನಾವು ಈ ದೇಶದ ಬಡವರು, ಎಲ್ಲ ಜಾತಿಯ ಬಡವರನ್ನ ಒಗ್ಗೂಡಿಸ್ಕೊಂಡು ಮತ್ತು ಕಾರ್ಮಿಕರು, ರೈತರ ಪರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಸೊ ಹಂಗಾಗಿ ಇವತ್ತು ಏನು ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥವ್ರಿಗೆ ಹೇಳ್ತಕ್ಕಂಥ ಮಾತು ಏನಂದರೆ, ನಾವು ಇವತ್ತು ಭಾಳ ವರ್ಷಗಳಿಂದ ನಾವು ಚಳುವಳಿಯನ್ನು ಭಾಳ ಪ್ರಾಮಾಣಿಕವಾಗಿ ಮುನ್ನಡೆಸ್ಕೊಂಡು ಬಂದಿದ್ದೇವೆ. ಇವತ್ತು ನೀವು ಚಳುವಳಿಯ ಪದಾಧಿಕಾರತ್ವವನ್ನು ಯಾರು ತಗೊಂಡಿದ್ದೀರಿ, ನೀವು ಸಂವಿಧಾನದ ಅಡಿಯಲ್ಲಿ ಮೊದಲನೇ ಬಾರಿಗೆ ಸಂವಿಧಾನದ ಅಡಿಯಲ್ಲಿ ನೀವು ಕೆಲಸವನ್ನು ಮಾಡಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಯಾವುದೇ ಕಾರಣಕ್ಕೂ ನಾವು ಇದುವರೆಗೂ ಏನು ಚಳುವಳಿ ಸುಮಾರು 30 ವರ್ಷಗಳಿಂದ ಚಳುವಳಿಯನ್ನು ಬಾಬಾ ಸಾಹೇಬರ ಸಿದ್ಧಾಂತದ ಅಡಿಯಲ್ಲಿ ನಾವು ಮುನ್ನಡೆಸ್ಕೊಂಡು ಬಂದಿದ್ದೆವು, ಆ ಹಾದಿಗೆ ಎಲ್ಲೂ ಕೂಡ ನೀವು ಕಪ್ಪು ಚುಕ್ಕೆ ಬರದೇ ರೀತಿಯಲ್ಲಿ ನೀವು ನಡ್ಕೋಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಹೊಸಕೋಟೆ ಮತ್ತು ಪೂರ್ವ ತಾಲೂಕು, ದಕ್ಷಿಣ ತಾಲೂಕು ಈ ಭಾಗದಲ್ಲಿ ನೀವೇನು ನೂತನವಾಗಿ ಚಳುವಳಿಯನ್ನು ನಮ್ಮ ಮೆಹಬೂಬ್ ಮೇಡಮ್ ಅವರು ಕೂಡ ಭಾಳಷ್ಟು ಮಹಿಳೆಯರು, ಅವರ ಸಮ್ಮುಖದಲ್ಲಿ ಕೂಡ ಇವತ್ತು ಮಹಿಳೆಯರು ಕೂಡ ಬಂದಿದ್ದಾರೆ. ನೀವೆಲ್ಲರಿಗೂ ಕೂಡ ನಾವು ಸಮಾನವಾದಂಥ ಹಕ್ಕನ್ನು ಕೊಡ್ತಾ, ಜೊತೆಗೆ ನಾವು ಎಲ್ಲರನ್ನೂ ಕೂಡ ಸೋದರತ್ವ ಸಹಭಾಗಿತ್ವದಲ್ಲಿ ನಾವು ನಡೆಸ್ಕೊಂಡು ಹೋಗ್ತೇವೆ. ಎಲ್ಲ ಅಣ್ಣ ತಮ್ಮಂದ ರೀತಿಯಲ್ಲಿ ನಾವು ಚಳುವಳಿಯನ್ನು ಕಟ್ಟೋಣ, ಭಾಳ ಪ್ರಾಮಾಣಿಕವಾಗಿ ಈ ಭಾಗದಲ್ಲಿ ಚಳುವಳಿಯನ್ನು ಕಟ್ಟೋಣ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನೀವೇನು ಈ ಸಭೆನ ಈ ಭಾಗದಲ್ಲಿ ನಮ್ಮ ಹೊಸಕೋಟೆ ಮುನ್ರಾಜ್ ಅವರು ಮತ್ತು ಮೆಹಬೂಬ್ ಮೇಡಮ್ ಅವರು ಮತ್ತು ಮಮತಾ ಮೇಡಮ್ ಅವರು, ಅನೇಕ ಜನ, ನಮ್ಮ ಮುನ್ರಾಜ್ ಅವರು, ನಮ್ಮ ಹೆಬ್ಬಾಳ ಮುನ್ರಾಜ್ ಅವರು, ಇವೆಲ್ಲರೂ ಕೂಡ ಭಾಳಷ್ಟು ಜನ ಇವತ್ತು ಬಂದಿದ್ದಾರೆ. ಯಾವತ್ತೂ ಕೂಡ ನಿಮ್ಮನ್ನು ನಾವು ಗೌರವವಾಗಿ ನಡೆಸ್ಕೊಳ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಏನು ಈ ದಿನಾಂಕ 22/2/2026 ಹೊಸಕೋಟೆ ತಾಲೂಕು ಮತ್ತು ಬೆಂಗಳೂರು ಪೂರ್ವ ತಾಲೂಕು ಸಮಿತಿ ವತಿಯಿಂದ ಪದಾಧಿಕಾರಿಗಳ ಪಾದಗ್ರಹಣ ಅಂದರೆ ಹೊಸದಾಗಿ ಆಯ್ಕೆ ಮಾಡಿದಂಥ ಸಂದರ್ಭ. ಮೊದಲಿಗೆ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವರತ್ನ, ವಿಶ್ವಗುರು, ವಿಶ್ವಚೇತನ, ಎರಡನೇ ಸೂರ್ಯ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಆಡ್ತೀನಿ. ಇವತ್ತೇನು ಪೂರ್ವ ತಾಲೂಕು ಮತ್ತು ಹೊಸಕೋಟೆ ತಾಲೂಕು ವತಿಯಿಂದ ಹೊಸದಾಗಿ ಆಯ್ಕೆ ಮಾಡಿದಂಥ ಎಲ್ಲ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳಿಗೆ ಆಯ್ಕೆ ಪತ್ರವನ್ನು ನೀಡಿ, ಏನು ಈ ಚಳುವಳಿಗಳಲ್ಲಿ ಈಗ ಅನೇಕ ಚಳುವಳಿಗಳಲ್ಲಿ ಕಂಡಂಥ ನಾವು ಒಂದು ತಾರತಮ್ಯ, ಉದಾಸೀನ, ಅಸಡ್ಡೆ ಮನೋಭಾವಗಳು ಈ ಚಳುವಳಿಗಳಲ್ಲಿ ಇರೋದರಿಂದ ನಾವು ಸಾಕಷ್ಟು ಮುಖಂಡಗಳನ್ನು ನೋಡಿ ಈ ದಕ್ಷ, ಪ್ರಾಮಾಣಿಕ ಮತ್ತು ಮೌಲ್ಯಗಳಿಂದ ಕೂಡಿರುವಂಥ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ಇದರಲ್ಲಿ ನಾವು ಸಕ್ರಿಯವಾಗಿ ಈ ಒಂದು ಸಂಘಟನೆಯನ್ನು ಸಕ್ರಿಯವಾಗಿ ಕಟ್ಟುತ್ತಾ, ಪದಾಧಿಕಾರಿಗಳು ಏನು ಆಯ್ಕೆ ಆಗಿದ್ದಾರೆ, ಹೊಸಕೋಟೆ ತಾಲೂಕು ಮಹಿಳಾ ಅಧ್ಯಕ್ಷರಾಗಿ ಬೇಬಿ ಮುಜಾಸಿಮ್ಮರವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ಹಾಗೂ ಹೆಬ್ಬಾಳ ಆಂಜನಪ್ಪನವರವರು ಮತ್ತು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದಂಥ ಬೋಗರಳ್ಳಿ ಸುರೇಶ್ರವರು ಹಾಗೂ ತಾಲೂಕು ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುವಂಥ ಸಿ ಎ ರವಿ ಮತ್ತು ಸುಂದರರಾಜ್ ಮತ್ತು ಮುನ್ರಾಜ್ರವರ ಒಂದು ಏನು ಈ ಒಂದು ತಂಡ ಇನ್ನು ಮುಂದೆ ಎಲ್ಲ ಚಳುವಳಿಗಳನ್ನು ನಡೆಸುತ್ತಾ ಸಂಘಟನೆಯನ್ನು ಪ್ರಬಲವಾಗಿ ಕಟ್ತಾರೆ ಅಂತೇಳಿ ನಾನು ವಿಶ್ವಾಸ ಹೊಂದಿದ್ದೀನಿ. ಹಾಗಾಗಿ ಯಾವುದೇ ಕಾರಣ ಕೂಡ ಅವರು ಒಂದು ಧೃತಿಗೆಡದೆ ಈ ಸಂಘಟನೆಯನ್ನು ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯನ ಮುಂದುವರಿಸಿ
ನಡೀಲಿ ಅಂಥೇಳಿ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಅವರ ಮೇಲೆ ಇರಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಏನು ಬೆಂಗಳೂರು ಪೂರ್ವ ತಾಲೂಕು ಮತ್ತು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲಾ ಹೊಸಕೋಟೆ ತಾಲೂಕು ಸಮಿತಿಯಿಂದ ಆಯ್ಕೆಯಾದಂಥ ಮುಖಂಡರು ಮತ್ತು ಪದಾಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ಅವರಿಗೆಲ್ಲ ಅಭಿನಂದನೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಜೈ ಭೀಮ್ ಎಲ್ಲರಿಗೂ. ನನ್ನ ಹೆಸರು ಬೇಬಿ ಮುಜಸ್ಸಿಮ್ ಅಂದ್ಬಿಟ್ಟು. ಪ್ರಜಾ ವಿಮೋಚನಾ ಸೇನಾ ಸಮಿತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ಅವ್ರಿಗೆ ನಮಸ್ಕಾರ ಮತ್ತು ದೇವರಾಜ್ ಸರ್ ಅವ್ರಿಗೆ ನಮಸ್ಕಾರ ಹೇಳ್ಕೊಂಡು, ಅವ್ರು ಇವತ್ತು ಬಂದಿದ್ದಾರೆ, ನಮಗೆ ಆದೇಶ ಪತ್ರಗಳೆಲ್ಲ ಕೊಟ್ಟು ಈ ಥರ ಎಲ್ಲ ಮಾಡಿ ಸಂಘಟನೆ ಎಲ್ಲ ಇದು ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಹೇಳೋ ಪ್ರಕಾರವಾಗಿ ನಾವು ಕಾನ್ಸ್ಟಿಟ್ಯೂಷನ್ನ ನಾವು ಉಳಿಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋಕ್ಕಂಥ ಒಂದು ಇದನ್ನೆಲ್ಲ ನಾವು ಹೆಣ್ಮಕ್ಳು ಉಳಿಸ್ಕೊಂಡು ಹೋಗಬೇಕು ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಮತ್ತು ನಮ್ಮ ಮಮತಾ ಮೇಡಮ್ ಕೂಡ ಬಂದಿದ್ದಾರೆ ದೇವನಹಳ್ಳಿಯಿಂದ. ಅವರು ಕೂಡ ತುಂಬ ಹೃದಯಪೂರ್ವವಾಗಿ ಸ್ವಾಗತ ಹೇಳಿ ಇದು ಮಾಡ್ತಾಯಿದ್ದೀನಿ. ಇವತ್ತು ಚಳುವಳಿಯಲ್ಲಿ ನಾವು ಕಟ್ಟಬೇಕಂದ್ರೆ ತುಂಬಾ ಕಷ್ಟ. ಬಟ್ ಇಂಥದ್ರಲ್ಲಿ ಕೃಷ್ಣಪ್ಪ ಸಾರು, ದೇವರಾಜ್ ಸಾರು ಅವರೆಲ್ಲ ಬಂದಿದ್ದಾರೆ, ನಮಗೆಲ್ಲ ತುಂಬ ಧೈರ್ಯ ಹೇಳ್ತಾ ಇದ್ದಾರೆ, ಎಲ್ಲ ಇದು ಮಾಡ್ತಾಯಿದ್ದಾರೆ. ಆದ್ದರಿಂದ ನಮಗೆ ಸ್ವಲ್ಪ ಇವಾಗ ಕಾನ್ಸ್ಟಿಟ್ಯೂಷನ್ ಮಾಡಿಕೊಂಡು ಉಳಿಸ್ಕೊಂಡು ನಾವು ಹೋಗಬೇಕು. ಮತ್ತು ಅದನ್ನು ಯಾವ ಥರ ಇದು ಮಾಡಬೇಕಂತ ಮುಂದುವರ್ಸ್ಕೊಂಡು ನಾವು ಹೋಗೋಕ್ಕೆ ಆದೇಶ ಪತ್ರವನ್ನು ಕೊಟ್ಟಿರೋದ್ರಿಂದ ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಜೈ ಭೀಮ್. ದೇವನಹಳ್ಳಿ ತಾಲೂಕು ಮಮತಾ ಅಂತ. ಸಂಘಟನೆ ನಾವು ಎಲ್ಲ ಒಕ್ಕೂಡಿ ಹೆಣ್ಮಕ್ಳು ಮುಂದೆ ಬರಬೇಕು ಅಂತ ನಾವು ಪ್ರಜಾ ವಿಮೋಚನಾ ಚಳವಳಿ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ಸರ್ ಹಾಗೂ ದೇವರಾಜ್ ಸರ್ ಅವ್ರ ಈ ನೇತೃತ್ವದಲ್ಲಿ ಎಲ್ಲ ಹೆಣ್ಮಕ್ಳು ಸೇರಿ ಒಗ್ಗೂಡಿ ಒಂದು ಧೈರ್ಯದಿಂದ ಮುಂದೆ ಬಂದು ಒಂದು ನಾವು ಸಮಾಜದಲ್ಲಿ ಎದುರಿಸಿ ಬದುಕಬೇಕು ಹೆಂಗೆ ಏನು ಅಂತ ನಮಗೆ ಸಂಘಟನೆಯಿಂದ ಮೂಲಕ ಗೊತ್ತಾಗುತ್ತೆ ಹೊರತು ನಮ್ಮ ಮನೆಯಲ್ಲೂ ಸಹ ನಮ್ಮನ್ನು ಎಲ್ಲೋ ಒಂದು ಥರ ಬಂಧಿಸ್ತಾರೆ ಹೊರತು ನಮ್ಮನ್ನು ಸ್ವತಂತ್ರ ಕೊಡೋದಿಲ್ಲ. ನಾವು ಸ್ವತಂತ್ರವಾಗಿ ಬದುಕಬಹುದು ಅನ್ನೋದು ಕಲಿಯೋದಕ್ಕೆ ನಮಗೆ ಸಂಘಟನೆಯ ಅವಶ್ಯಕತೆ ಇದೆ. ಆದ್ದರಿಂದ ನಾನು ಎಲ್ಲರಿಗೂ ಕೇಳ್ಕೊಳೋದು, ಸಂಘಟನೆಗೆ ಸೇರಿ ಎಲ್ಲರೂ ಒಗ್ಗೂಡಿ ನಾನಾ ವಿಷಯಗಳು ತಿಳ್ಕೊಂಡು ಒಂದು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಒಂದು ದಾರಿಯಾಗುತ್ತೆ, ಸ್ಫೂರ್ತಿಯಾಗುತ್ತೆ, ಕಾನೂನು ಅಡಿಯಲ್ಲಿ ಬದುಕೋಣ ಅಂತ ಹೇಳುತ್ತಾ ನಾನು ಈ ಸಂಘಟನೆಗೆ ನಾನು ಉಸಿರಿರೋ ತನಕ ಈ ಸಂಘಟನೆಯಲ್ಲೇ ಜೊತೆಯಲ್ಲಿ ಇದ್ದು ನಾನು ನಡಿಬೇಕು. ಇನ್ನೂ 4-6 ಸಂಘಟನೆಗಳನ್ನ ಒಗ್ಗೂಡಿಸ್ಬೇಕು ಅಂತೇಳಿ ನನ್ನ ಕೇಳ್ಕೊತಾ ಇದ್ದೀನಿ. ಮತ್ತು ಹೃತ್ಪೂರ್ವಕ ವಂದನೆಗಳು. ನಾನು